ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಿರಿಧರ್. ಈ ವಿಡಿಯೋನ ಏನೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ. ಆ ಮಗುವಿನ ಹೆಸರು ಮೋಕ್ಷಜ್ಞ ಅಂತ. ಈ ಮಗುವಿಗೆ ತುಂಬಾ ರೇರ್ ಜೆನೆಟಿಕಲ್ ಡಿಸಾರ್ಡರ್ ಆಗಿದೆ, SMA ಟೈಪ್ 1 ಅಂತ. ಯೂಶುವಲಿ ಜನರಲಿ ಯಾರಿಗೂ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಅವೇರ್ನೆಸ್ ಸಹ ಇಲ್ಲ. ಈ ಮಗುವಿನ ಏಜ್ ಜಸ್ಟ್ 4 ತಿಂಗಳು ಮಾತ್ರ. ಈ ಮಗುವಿನ ಟ್ರೀಟ್ಮೆಂಟ್ ಅಲ್ಲಿ ಖರ್ಚು ಅಪ್ರಾಕ್ಸಿಮೇಟ್ಲಿ 9 crores ಹತ್ರ ಆಗ್ಬೋದು. ಅಂಡ್ ನನ್ನ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಸಹ ಕೊಟ್ಟಿರ್ತೀನಿ. ಅದ್ರ ಜೊತೆಗೆ ಈ ಮಗುವಿನ ಟ್ರೀಟ್ಮೆಂಟ್ ನಮ್ಮ ಭಾರತದಲ್ಲಿ ಅಂತೂ ಏನೇ ಕಾಣುತ್ತೂ ಇಲ್ಲ. ಸೊ USA ದಲ್ಲಿ ಇದ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಇದು ಜಸ್ಟ್ ಮಾತ್ರ ಇಂಜೆಕ್ಷನ್ ಹಾಕಬೇಕು, ಅದರಿಂದ ಈ ಮಗುವಿನ ಒಂದು ಜೀವನ ಉಳಿಸ್ಬೋದು ನಾವೆಲ್ಲ ಕೈ ಸೇರಿಸಿದ್ರೆ. ನನಗೇನ್ ಮಾಡ್ಬೇಕಂತ ಗೊತ್ತಾಗದೆ ಇದ್ದೆ, ನಾನೇನ್ ಅನ್ಕೊಂಡೆ, ನನ್ನ ಸೋಷಿಯಲ್ ಮೀಡಿಯಾ ಫ್ಯಾಮಿಲಿ ಅವ್ರ ಜೊತೆಗೆ ಅಟ್ಲೀಸ್ಟ್ ಶೇರ್ ಮಾಡ್ಕೊಂಡು ಅಟ್ಲೀಸ್ಟ್ ಒಬ್ರಿಂದ ಒಂದು 10 ರೂಪಾಯಿ ಅಂತ ಹೋದ್ರು ಸಹ ಅದೇ ಈ ಮಗುವಿಗೆ 10 ರೂಪಾಯಿ ಡೊನೇಟ್ ಮಾಡ್ತೀರಂತ ನಿಜವಾಗ್ಲೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಕೈ ಜೋಡಿಸಿ ಸಹಾಯ ಮಾಡಿ. ನಿಮ್ ಸಹಾಯದಿಂದ ಈ ಮಗುವಿನ ಜೀವನ ಉಳಿಯುತ್ತೆ. ಕರೆಂಟ್ಲಿ ಇವಾಗ್ಲೂ ಸಹ ಈ ಮಗುವಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಅಂಡ್ ಇದುವರೆಗೂ 6 lakhs ವರೆಗೂ ಖರ್ಚಾಗಿದೆ. ಅವ್ರ ಅಪ್ಪ ಅಮ್ಮ ಜೋಡಿಸಿರುವಂತಹ ಸೇವಿಂಗ್ಸ್ ಅಮೌಂಟ್ ಅದು ಪ್ರತಿಯೊಂದು ಸಹ ಅವ್ರು ಖರ್ಚು ಮಾಡಿದ್ದಾರೆ. ಇದು ನನ್ನ ರಿಕ್ವೆಸ್ಟ್ ಅಂತಾನೆ ಅನ್ಕೊಳ್ಳಿ. ಏನೇ ಕಾರಣಕ್ಕೂ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ರಿಕ್ವೆಸ್ಟ್ ನೀವೊಂದು ಕ್ರಿಯೇಟರ್ ಹತ್ರ ಈ ವಿಡಿಯೋ ತಲುಪಿರ್ಬೋದು, ಅಥವಾ ಒಂದು ಏನಂತಾರೆ ಮೋಟೋ ಬ್ಲಾಗರ್ ಹತ್ರ ಈ ವಿಡಿಯೋ ತಲುಪಿರ್ಬೋದು. ಸೊ ನೀವು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿದಷ್ಟು ಆ ಮಗುವಿನ ಜೀವನ ಉಳಿಯುತ್ತೆ. ನೀವೇನ್ ಶೇರ್ ಮಾಡ್ತೀರೋ ಅದರಿಂದ ಎಷ್ಟು ಡೊನೇಷನ್ ಬರುತ್ತೋ ನಿಜವಾಗ್ಲೂ ಆ ಮಗುವಿಗೆ ತುಂಬಾ ಸಹಾಯ ಆಗುತ್ತೆ. ಯಾಕಂದ್ರೆ 9 ಕೋಟಿ ಅಷ್ಟು ಚಿಕ್ಕ ಅಮೌಂಟ್ ಅಲ್ಲ, ಅದು ತುಂಬಾ ಕಷ್ಟ. ಆ ಮೈಟ್ ಅದು ಚಿಕ್ಕ ಪಾಪುನೇ ಆಗಿರ್ಬೋದು, ಆದ್ರೆ ಆ 9 ಕೋಟಿಯಿಂದ ಒಬ್ಬ ಮಗುದು ಜೀವ ಉಳಿಯುತ್ತೆ. ಇವತ್ತಿಗೂ ಆ ಮಗು ಅವ್ರ ಅಮ್ಮನ ಮಡಿಲಲ್ಲಿ ಮಲ್ಕೊಂಡು ಆರಾಮಾಗಿ ನೋಡ್ತಿದೆ ಅಂತಂದ್ರೆ ಅವೆಲ್ಲ ನಿಮ್ಮ ಆಶೀರ್ವಾದಗಳಿಂದ, ನಿಮ್ಮ ಸಪೋರ್ಟ್ ಇಂದ. ಅಂಡ್ ಮುಂದಕ್ಕೂ ನಾನು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ, ನೀವೆಲ್ಲ ಸಹಾಯ ಮಾಡ್ತೀರಾ ಅಂತ. ಅಂಡ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ತೀರಾ ಅಂತ. ನಿಮ್ಗೆ ಬೇಕಾಗಿರುವಂತಹ ಅಕೌಂಟ್ ಡೀಟೇಲ್ಸ್, ಫೋನ್ ಪೇ, ಗೂಗಲ್ ಪೇ, ಸ್ಕ್ಯಾನರ್ ಪ್ರತಿಯೊಂದು ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಅಂಡ್ ಮೆಡಿಕಲ್ ಡಾಕ್ಯುಮೆಂಟ್ಸ್ ಸಹ ಬೇಕಾದ್ರೆ ಅಲ್ಲಿ ಹಾಕಿರ್ತೀನಿ. ಪ್ಲೀಸ್ ಅದನ್ನ ಬೇಕಾದ್ರೆ ವೆರಿಫೈ ಮಾಡಿ, ನಿಮಗೆ ರೆಫರೆನ್ಸ್ಗೋಸ್ಕರ ಆ ನಂಬರ್ಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಡು ಚೆಕ್ ಮಾಡಿ. ಅಂಡ್ ಇದನ್ನ ನನ್ನ ರಿಕ್ವೆಸ್ಟ್ ಅಂತಾನೆ ಅನ್ಕೊಳ್ಳಿ. ಪ್ಲೀಸ್ ಅವ್ರನ್ನ ಸಹಾಯ ಮಾಡಿ, ಆ ಮಗು ಪಾಪ ಜೀವ ಉಳಿಯುತ್ತೆ. ಎಲ್ಲರಿಗೂ ಧನ್ಯವಾದಿಸುತ್ತಾ ಈ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತೇನೆ.